Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ತಾವು ಬೆಳಗ್ಗೆ ಆದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀರ ಹೌದು, ಯೂಟ್ಯೂಬು, ಫೇಸ್ಬುಕ್ಕು, ವಾಟ್ಸಪ್ಪು. ಆದರೆ ಇವತ್ತು ಯೂಟ್ಯೂಬ್ ಅಂತಹ ಒಂದು ಸೋಷಿಯಲ್ ಮೀಡಿಯಾ ಇಡೀ ಜಗತ್ತಿಗೆ ಒಂದು ದೊಡ್ಡದಾಗಿರ್ತಕ್ಕಂತಹ ಅತ್ಯಂತ ಪ್ರಭಾವಶಾಲಿ ಒಂದು ಮೀಡಿಯಾ ಆಗಿದೆ. ಈ ಒಂದು ಯೂಟ್ಯೂಬ್ನ ಕುರಿತು ಒಂದು ಸುದ್ದಿ ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ. ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರ್ತೀರ. ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬ್ ಬಗ್ಗೆ ಯಾವೆಲ್ಲ ಆಫರ್ಗಳಿದೆ, ಅದರಲ್ಲಿ ಏನೆಲ್ಲ ನಾವು ಸಂಭಾವನೆಯನ್ನು ಮಾಡ್ಕೋಬೋದು, ದುಡಿಮೆ ಹೇಗೆ ಮಾಡ್ಬೋದು, ಅಥವಾ ಈ ಒಂದು ಯೂಟ್ಯೂಬ್ನ ವೈಶಿಷ್ಟ್ಯವೇನು, ಯೂಟ್ಯೂಬನ್ನು ಕ್ರಿಯೇಟ್ ಮಾಡೋದು ಹೇಗೆ, ಇದೆಲ್ಲ ಕುರಿತು ಇವತ್ತು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಒಂದು ಸುದ್ದಿ ಇದೆ, ವಿಶೇಷವಾಗಿರ್ತಕ್ಕಂಥ ಸುದ್ದಿ. ನಮ್ಮ ಚಾನಲ್ ವಿಶೇಷ ಚೇತನ ವಾರ್ತೆ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ಹೈಪ್ ಬಟನನ್ನು ಕಾಮೆಂಟಲ್ಲಿ ಹೈಪ್ ಅಂತೇಳ್ಬಿಟ್ಟು ಒಂದು ಬಟನ್ ಇದೆ, ದಯವಿಟ್ಟು ಅದನ್ನು ಪ್ರೆಸ್ ಮಾಡೋ ಮೂಲಕ ನಮಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳ್ಬಿಟ್ಟು ಕೋರ್ತಾ ಇದ್ದೀನಿ. ಇವತ್ತು ಯೂಟ್ಯೂಬ್ ಬಗ್ಗೆನೇ ಒಂದು ಸುದ್ದಿ ಇದೆ ಸ್ನೇಹಿತರೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯೂಟ್ಯೂಬ್ ಅಂತಂದರೆ ಏನು, ಮತ್ತು ಯೂಟ್ಯೂಬ್ನ ಗುಣಲಕ್ಷಣಗಳೇನು, ಯೂಟ್ಯೂಬ್ನ ರಚನೆ ಮಾಡೋದು ಹೇಗೆ ಅಂತಕ್ಕಂಥ ಒಂದು ಸುದ್ದಿ ಇದಾಗಿದ್ದು, ಇದ್ರ ಬಗ್ಗೆ ಸಾಕಷ್ಟು ಜನ ಯೂಟ್ಯೂಬನ್ನು ನೋಡ್ತಾ ಇರ್ತೀರ. ಆದರೆ ಯೂಟ್ಯೂಬ್ ಯಾವ ರೀತಿ ರಚನೆ ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತು ಯೂಟ್ಯೂಬ್ ಬಗ್ಗೆನೇ ಒಂದು ನಿಮಗೆ ಸುದ್ದಿನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ, ಯೂಟ್ಯೂಬ್ ಕೇವಲ ವಿಡಿಯೋ ವೇದಿಕೆ ಆಗಿಲ್ಲ, ಅದು ಗಳಿಕೆಯ ಅತ್ಯುತ್ತಮ ಮೂಲವಾಗಿದೆ. ಆದ್ದರಿಂದಲೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ತಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಲು ಬಯಸುತ್ತಾರೆ. ಆದರೆ ಸಮಸ್ಯೆ ಏನಂದರೆ, ಹೆಚ್ಚಿನ ಜನರಿಗೆ ಎಲ್ಲಿಂದ ಪ್ರಾರಂಭಿಸಬೇಕು ಮತ್ತು ಯಾವ ವಿಷಯಗಳನ್ನು ಜನರು ಹೆಚ್ಚು ಆಕರ್ಷಿಸುತ್ತಾರೆ ಎಂಬುದು ತಿಳಿದಿರಲಿಲ್ಲ. ನೀವು ಕೂಡ ಇದೇ ರೀತಿ ಸಮಸ್ಯೆಯಲ್ಲಿದ್ದರೆ ಈ ಸುದ್ದಿ ನಿಮಗಾಗಿ. ಈಗ ನೀವು ಮನೆಯಲ್ಲೇ ಕುಳಿತು 2 ದಿನಗಳಲ್ಲಿ ಯೂಟ್ಯೂಬ್ ಚಾನಲನ್ನು ರಚಿಸುವ ಮತ್ತು ಅದರಿಂದ ಹಣ ಗಳಿಸುವ ತಂತ್ರಜ್ಞಾನವನ್ನು ಕಳೆಯಬಹುದು. ಭಾರತ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ MSME ಇದನ್ನು ನಿಮಗಾಗಿ ಒದಗಿಸ್ತಾ ಇದೆ. ಹೌದು ಸ್ನೇಹಿತರೆ, ಹಾಗಾದರೆ ತರಬೇತಿ ಯಾವಾಗ, ಹೇಗೆ ನಡೆಯುತ್ತೆ ಅಂತ ನೋಡೋದಾದರೆ, MSME ತಂತ್ರಜ್ಞಾನ ಕೇಂದ್ರವು ಯೂಟ್ಯೂಬ್ ವ್ಯಾಪಾರ ತರಬೇತಿ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ. ಈ ತರಬೇತಿಯು ಸೆಪ್ಟೆಂಬರ್ 6 ಮತ್ತು 7ರಂದು ಸಂಜೆ 5:30ರಿಂದ ರಾತ್ರಿ 8:30ರವರೆಗೆ ನಡೆಯಲಿದೆ. ಅಂದರೆ ನೀವು ಕಚೇರಿ ಅಥವಾ ದಿನವಿಡೀ ಚಟುವಟಿಕೆಗಳ ನಂತರ ಆರಾಮವಾಗಿ ಇದನ್ನು ಸೇರ್ಕಬಹುದು. ದೊಡ್ಡ ವಿಷಯವೇನೆಂದರೆ, ಈ ತರಬೇತಿ ಸಂಪೂರ್ಣವಾಗಿ ಆನ್ಲೈನ್ನಲ್ಲಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ನಗರ ಅಥವಾ ಹಳ್ಳಿಯಲ್ಲಿ ವಾಸಿಸುತ್ತಿರಲಿ, ನಿಮ್ಮ ಮನೆಯಲ್ಲೇ ಕುಳಿತು ಇದರಲ್ಲಿ ನೀವು ಭಾಗವಹಿಸ್ಬೋದು. ಹೌದು, ಇದರಲ್ಲಿ ಏನು ಕಲಿಸಲಾಗ್ತಾ ಇದೆ ಅಂತ ನೋಡೋದಾದರೆ, ನೀವು ಯೂಟ್ಯೂಬ್ ಚಾನಲನ್ನು ಹೇಗೆ ಪ್ರಾರಂಭ ಮಾಡಬೇಕು, ವೃತ್ತಿಪರ ವಿಡಿಯೋಗಳು, ಕಿರುಚಿತ್ರಗಳು ಮತ್ತು ರೀಲ್ಗಳನ್ನು ಹೇಗೆ ರಚನೆ ಮಾಡಬೇಕು, ಮೂಲ ಮತ್ತು ವೃತ್ತಿಪರ ಸಂಪಾದನೆ ಪರಿಕರ ಬಳಕೆ, ವಿಡಿಯೋವನ್ನು ಹೆಚ್ಚು ಆಕರ್ಷಿತವಾಗಿರಲು ಧ್ವನಿ, ಡಬ್ಬಿಂಗ್ ಮತ್ತು ಶೀರ್ಷಿಕೆಗಳನ್ನು ಹೇಗೆ ಮಾಡಬೇಕು, ಪ್ರೇಕ್ಷಕರಿಗೆ ಇಷ್ಟವಾಗುವ ವಿಚಾರಗಳನ್ನು ಹೇಗೆ ರೂಪಿಸಬೇಕು, ಯೂಟ್ಯೂಬ್ ಹಣಗಳಿಕೆ ಮತ್ತು ಹಣಗಳಿಕೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ತಿಳಿಸ್ಕೊಡ್ತೀವಿ. ಹೆಚ್ಚಿನ ವೀಕ್ಷಣೆಗಳು ಮತ್ತು ಚಂದಾದಾರರನ್ನು ಪಡೆಯುವ ವಿಧಗಳನ್ನು ತಿಳಿಸ್ಕೊಡ್ತಾರೆ. ಸೃಜನಶೀಲ ಥಂಬ್ನೇಲ್ಗಳು ಮತ್ತು ಆಸಕ್ತಿದಾಯಕ ಸ್ಕ್ರಿಪ್ಟ್ಗಳನ್ನು ರಚಿಸುವುದು ಹೇಗೆ, AI ಮತ್ತು ChatGPT ಸಹಾಯದಿಂದ ಚಾನಲನ್ನು ಹೇಗೆ ಬಳಸಬಹುದು ಅಂತೇಳ್ಬಿಟ್ಟು ಇದರಲ್ಲಿ ತಿಳಿಸಲಾಗ್ತದೆ. ಸರ್ಕಾರದ ಪ್ರಮಾಣ ಪತ್ರವನ್ನು ಕೂಡ ನೀವು ಪಡೆಯುತ್ತೀರಿ. ಈ ತರಬೇತಿ ದೊಡ್ಡ ವೈಶಿಷ್ಟ್ಯವೇನೆಂದರೆ, ಅದನ್ನು ಪೂರ್ಣಗೊಳಿಸಿದ ನಂತರ ನೀವು ಭಾರತ ಸರ್ಕಾರದಿಂದ ಅಧಿಕೃತ ಪ್ರಮಾಣ ಪತ್ರವನ್ನು ಪಡೆಯುತ್ತೀರಿ. ಇದು ನಿಮ್ಮ ರೆಸ್ಯೂಮನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಆನ್ಲೈನ್ ಮಾಧ್ಯಮದಲ್ಲಿ ವೃತ್ತಿಜೀವನವನ್ನು ಮಾಡಲು ಬಯಸಿದರೆ ಈ ಸರ್ಟಿಫಿಕೇಟ್ ನಿಮಗೆ ಉಪಯೋಗ ಆಗಬಹುದು. ಕೋರ್ಸ್ನ ಶುಲ್ಕ ಎಷ್ಟು ಅಂತ ನೋಡೋದಾದರೆ, ಈ ಸಂಪೂರ್ಣ ಕೋರ್ಸ್ನ ಶುಲ್ಕ $3,000. ಈ ಶುಲ್ಕವು ಅಧ್ಯಯನ ಸಾಮಗ್ರಿಯನ್ನು ಸಹ ಒಳಗೊಂಡಿದೆ. ಇದನ್ನು ನೀವು ಸಾಫ್ಟ್ ಕಾಪಿ ರೂಪದಲ್ಲೂ ಸಹ ಪಡೆಯುತ್ತೀರಿ. ಅಂದರೆ ತರಬೇತಿ ಮುಗಿದ ನಂತರ ನೀವು ಯಾವಾಗ ಬೇಕಾದರೂ ಅಭ್ಯಾಸವನ್ನು ಮಾಡ್ಕೋಬಹುದು. ಈ ತರಬೇತಿ ಯಾಕೆ ಮುಖ್ಯ ಅಂತ ನೋಡೋದಾದರೆ, ಇಂದು ಯೂಟ್ಯೂಬ್ ಕೇವಲ ಮನರಂಜನಾ ವೇದಿಕೆಯಾಗಿಲ್ಲ, ಲಕ್ಷಾಂತರ ಜನರು ಇದನ್ನು ವೃತ್ತಿ ಮತ್ತು ಗಳಿಕೆಯ ಸಾಧನವನ್ನಾಗಿ ಮಾಡಿಕೊಂಡಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಸರಿಯಾದ ಮಾರ್ಗದರ್ಶನ ಪಡೆದರೆ ಒಬ್ಬರು ಸುಲಭವಾಗಿ ಹಣ ಗಳಿಸಬಹುದು. MSME ಈ ತರಬೇತಿ ಕಾರ್ಯಕ್ರಮವು ಯೂಟ್ಯೂಬ್ನಲ್ಲಿ ಪ್ರಾರಂಭಿಸಲು ಬಯಸುವ, ಆದರೆ ಸರಿಯಾದ ದಿಕ್ಕನ್ನು ಹುಡುಕುತ್ತಿರುವವರಿಗೆ ತುಂಬ ಸಹಾಯಕವಾಗ್ತದೆ ಅಂತಕ್ಕಂಥ ಮಾಹಿತಿ ಇದೆ. ಏನೇ ಆಗಲಿ, ನೀವು ಕೂಡ ದಯವಿಟ್ಟು MSME ಒಂದು ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ದಿನಾಂಕ 6 ಮತ್ತು 7ನೇ ತಾರೀಕು ಸಂಜೆ 5:30ರಿಂದ ರಾತ್ರಿ 8:30 ನಡೆಯುವ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೂಟ್ಯೂಬ್ ಯಾವ ರೀತಿ ರಚನೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊತೀರಾ. ಮತ್ತು ಕಲ್ತ್ಕೊಂಡಾಗ ಯಾರೆಲ್ಲ ಯೂಟ್ಯೂಬ್ ರಚನೆ ಮಾಡೋಕ್ಕೆ
ಆಸಕ್ತಿ ಇದೆ ಅಂತಕ್ಕಂಥವ್ರು ದಯವಿಟ್ಟು ಕಾಮೆಂಟನ್ನು ಹಾಕಿ, ಕಾಮೆಂಟಲ್ಲಿ ಹಾಕಿ. ನಾನು ಕೂಡ ಅಂದರೆ ನೀವು ಯಾವ ರೀತಿ ಯೂಟ್ಯೂಬ್ ಚಾನಲನ್ನು ಮಾಡ್ತೀರಾ, ಯಾವ ವಿಷಯದ ಬಗ್ಗೆ ಮಾಡ್ತೀರಾ ಅಂತ ನಮಗೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಬರೆದು ಹಾಕ್ತಿರಲ್ಲ.